2026ನೇ ಸಾಲಿನ ಕನ್ನಡ ಸಾರ್ವಭೌಮ ಪ್ರಶಸ್ತಿಗೆ ಭಾಜನರಾದ ಕಂಡ್ಲೂರು ದಸ್ತಗಿರಿ ಸಾಹೇಬ್ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಕಂಡ್ಲೂರು ಗ್ರಾಮ ಪಂಚಾಯತ್ನಲ್ಲಿ 3 ಬಾರಿ ಅಧ್ಯಕ್ಷರಾಗಿ ರಾಜಕೀಯದಲ್ಲೂ ಯಾರಿಗೂ ತಾರತಮ್ಯ ಮಾಡದೆ ಜನಮೆಚ್ಚುಗೆ ಗಳಿಸಿದ ಹೆಮ್ಮೆಯ ರಾಜಕಾರಣಿ ದಸ್ತಗಿರಿ ಸಾಹೇಬ್ ಕಂಡ್ಲೂರು ರವರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಕೊಡಮಾಡುವ ಕನ್ನಡ ಸಾರ್ವಭೌಮ ಪ್ರಶಸ್ತಿ 2026ಗೆ ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಹೌದು, ಸರಳ ಸಜ್ಜನಿಕೆಯ ವ್ಯಕ್ತಿ, ಕೊಡುಗೆಯ ದಾನಿ, ಆಪತ್ ಬಾಂಧವ, ಉದ್ಯಮಿ, ಸರಳ ರಾಜಕಾರಣಿ ಎಂದೇ ಪ್ರಖ್ಯಾತಿಗೆ ಹೆಸರಾದ ದಸ್ತಗಿರಿ ಸಾಹೇಬ್ ಕಂಡ್ಲೂರು ಅವರು ಈ ಪ್ರಶಸ್ತಿಗೆ ಆಯ್ಕೆಯಾದರು. ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪೂಜಾರಿ ಮತ್ತು ಜಿಲ್ಲೆಯ ಸಂಘಟನೆಯ ಹಿರಿಯರು ಸೇರಿದಂತೆ ಪದಾಧಿಕಾರಿಗಳು ಸೇರಿ 2026ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನೀಡುವಂತಹ ಕನ್ನಡ ಸಾರ್ವಭೌಮ ಪ್ರಶಸ್ತಿಯನ್ನ ಕುಂದಾಪುರ ತಾಲೂಕಿನ ಕಂಡ್ಲೂರು ದಸ್ತಗಿರಿ ಸಾಹೇಬರಿಗೆ ನೀಡುವ ಬಗ್ಗೆ ಸರ್ವ ಸದಸ್ಯರ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ದಸ್ತಗಿರಿ ಸಾಹೇಬರು, ಕನ್ನಡ ಸಂಘಟನೆ ಇಂತಹ ಅದ್ಭುತ ಪ್ರಶಸ್ತಿಯನ್ನು ನೀಡಿ ನನ್ನ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಾಗಿಸಿದೆ. ನಾನು ಚಿಕ್ಕವನಾಗಿದ್ದಾಗ ಶಿವಮೊಗ್ಗ, ಬೆಂಗಳೂರು ಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬಾವುಟವನ್ನ ಹಿಡಿದಿದ್ದೇನೆ ಮತ್ತು ಈಗ ನನಗೆ ಕನ್ನಡಿಗರ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಜನರಿಗೋಸ್ಕರ ಹಗಲು ರಾತ್ರಿ ಎನ್ನದೆ ಸೇವೆ ಮಾಡಲು ಸಿದ್ಧ ಎಂದರು. ನಮಸ್ಕಾರ. ಇವತ್ತಿನ ದಿನ ಕನ್ನಡ ನಾರಾಯಣಗೌಡರ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಸರ್ವ ಸದಸ್ಯರು ಬಂದು ಇವತ್ತಿನ ಸಾರ್ವಭೌಮ ನಾರಾಯಣಗೌಡರ ಬಳಗದ ರಾಜ್ಯ ಪ್ರಶಸ್ತಿಗೆ ಉಡುಪಿ ಜಿಲ್ಲೆಯಿಂದ ನನ್ನನ್ನು ಎಲ್ಲರೂ ಒಪ್ಪಿಗೆಯಿಂದ ಆಯ್ಕೆ ಮಾಡಿದ್ದಾರೆ. ಹಾಗೂ ಈ ಪ್ರಶಸ್ತಿಯನ್ನು ನಾನು ನನ್ನ ಇದರಿಂದ ನಾನು ಗೌರವಿಸ್ತೇನೆ. ಮುಂದಿನ ದಿನದಲ್ಲಿ ನಾರಾಯಣಗೌಡರ ಬಳಗದಲ್ಲಿ ಮುಂದಿನ ದಿನದಲ್ಲಿ ಎಲ್ಲ ರೀತಿಯಲ್ಲಿ ಹೋರಾಟ, ಅವರ ಒಟ್ಟಿಗೆ ನಾನು ಸೇರಿಕೊಂಡು ಮುಂದಿನ ದಿನದಲ್ಲಿ ಒಕ್ಕೂಡಿ ಹೋಗ್ತೇನೆ. ಅದೇ ರೀತಿ ಇವತ್ತು ನಾನು ಒಂದು ಹಳ್ಳಿ ಬಳಗದಲ್ಲಿ ನಾನು ಹುಟ್ಟಿ ಬೆಳೆದವ. ಇವತ್ತು ಜಿಲ್ಲೆಯಿಂದ ನನಗೆ ಗುರುತಿಸಿದ್ದಾರೆ. ಆದ್ದರಿಂದ ಜಿಲ್ಲೆಯವರಿಗೂ ನಮ್ಮ ಸಂಘಟನೆಯವರಿಗೂ ಶುಭ ಕೋರುತ್ತಾ ಮುಂದಿನ ದಿನದಲ್ಲಿ ನಾನು ಅವರ ಎಲ್ಲ ಮಾರ್ಗದರ್ಶನಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ. ಈ ಸಂದರ್ಭ ಕರವೇ ಜಿಲ್ಲಾಧ್ಯಕ್ಷ ಆರ್ ಪ್ರಭಾಕರ್ ಪೂಜಾರಿ, ಪುರುಷೋತ್ತಮ್ ಪೂಜಾರಿ ಕೊಡಪಾಡಿ, ಕುಂದಾಪುರ ತಾಲೂಕು ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಪಡುಮುಂಡು, ಬೈಂದೂರು ತಾಲೂಕು ಅಧ್ಯಕ್ಷ ರಾಜೇಶ್ ಪೂಜಾರಿ, ಕುಂದಾಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಮೊಗವೀರ, ಕುಂದಾಪುರ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ನಾಗರಾಜ್ ಕೆಂಚನೂರು, ಗೋಪಾಲ್ ಕಾವರಾಡಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಟಿ.ಎ. ನಾರಾಯಣಗೌಡರು ಒಂದು ಕರ್ನಾಟಕ ಸಾರ್ವಭೌಮ ಪ್ರಶಸ್ತಿಯನ್ನು ಒಂದು ವಿತರಣೆ ಕಾರ್ಯಕ್ರಮವನ್ನು ನಾವು ಇದೇ ತಿಂಗಳು ಇಟ್ಕೊಂಡಿರ್ತೇವೆ. ಹಾಗಾಗಿ ನಮಗೆ ಪ್ರತಿ ಜಿಲ್ಲೆಯಿಂದ ಒಂದು ಸಾಧಕರನ್ನು ಗುರುತಿಸಿ ಕರ್ನಾಟಕ ಸಾರ್ವಭೌಮ ಪ್ರಶಸ್ತಿಯನ್ನು ನಾವು ಜಿಲ್ಲೆಯಲ್ಲಿ ಅಂಥ ಒಂದು ಸಾಧಕರನ್ನು ಹುಡುಕಿ ನಾವು ಕೊಡಬೇಕು ಅನ್ನುವ ಒಂದು ಆದೇಶ ಇತ್ತು. ಹಾಗಾಗಿ ನಾವು ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರದವರಾದ ದಸ್ತಗಿರಿ ಕಂಡ್ಲೂರು ಅವರನ್ನು ನಾವು ಇಡೀ ಜಿಲ್ಲಾ ಮತ್ತು ತಾಲೂಕಿನವರನ್ನ ಸಮಾಜ ಸೇವೆಯನ್ನು ಗುರುತಿಸಿ ಆ ಒಂದು ಕರ್ನಾಟಕ ಸಾರ್ವಭೌಮ ಪ್ರಶಸ್ತಿಯನ್ನು ನಾವೆಲ್ಲ ಸೇರಿ ದಸ್ತಗಿರಿ ಸರ್ ಅವರಿಗೆ ನಮ್ಮ ಇಡೀ ಉಡುಪಿ ಜಿಲ್ಲೆಯ ವತಿಯಿಂದ ನಾವು ಅವರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ನಾವೆಲ್ಲ ಸೇರಿ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಸರ್ವ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಎಲ್ಲರಿಂದ ಸೇರಿ ಅವರು ವಿಶೇಷವಾದ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇದಕ್ಕೆ ತುಂಬ ಹರ್ಷ ತಂದಿದೆ. ನಮ್ಮ ದಸ್ತಗಿರಿ ಸರ್ ಕಂಡ್ಲೂರವರು ಇವತ್ತು ಕರ್ನಾಟಕ ಸಾರ್ವಭೌಮ ಪ್ರಶಸ್ತಿಗೆ ಆಯ್ಕೆ ಆಗಿರುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ಉಡುಪಿ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ ಅಂತೇಳಿ ಹೇಳಲಿಕ್ಕೆ ಬಯಸ್ತೇವೆ. ನಮಸ್ಕಾರ. ನಾವು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದಿಂದ ನಾವಿವಾಗ ಏನು ನಮ್ಮ ಕರ್ನಾಟಕ ಸಾರ್ವಭೌಮ ಪ್ರಶಸ್ತಿಯನ್ನು ನಾವೇನು
ಕೊಡಮಾಡಬೇಕಂತ ಹೇಳಿ ಒಂದು ಆಯ್ಕೆ ಪ್ರತಿ ಜಿಲ್ಲೆಯಿಂದ, ಈಗ 31 ಜಿಲ್ಲೆಯಿಂದ, ನಮ್ಮ ಕರ್ನಾಟಕದ 31 ಜಿಲ್ಲೆಯಿಂದನೂ ಕೂಡ ಕೊಡಮಾಡಬೇಕಂತ ಹೇಳಿ ನಾವೇನು ಸಾರ್ವಭೌಮ ಒಂದು ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಾವು ಒಂದು ಸಾಧಕರನ್ನು ನಾವು ಹುಡುಕ್ತಾ ಇರುವಾಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾವು ಮೊದಲು ನಮಗೆ ಎಲ್ಲರ ಒಂದು ಅಭಿಪ್ರಾಯವನ್ನು ತಿಳ್ಕೊಂಡು ಎಲ್ಲರ ಹತ್ರ ನಾವು ಕೇಳಿ ಮಾಡಿ ಪ್ರತಿಯೊಂದು ಎಲ್ಲ ರೀತಿಯಾದಂಥ ಒಂದು ಈ ಸಾಧಕ ಬೋಧಕಗಳನ್ನು ನೋಡಿದಾಗ ನಮಗೆ ಕಂಡು ಬಂದದ್ದು ಮೊದಲು ನಮ್ಮ ದಸ್ತಗಿರಿ ಸಾಹೇಬ್ ಕಂಡ್ರು. ಇವರು ಯಾಕೆ ಅಂತ ಹೇಳಿದ್ರೆ, ಇವರು ನೋಡಿ, ಯಾಕೆ ನಾವು ಇದರಲ್ಲಿ ನಮ್ಮ ನಾರಾಯಣಗೌಡರ ಬಳಗದಿಂದ ಏನಂತ ಹೇಳಿದ್ರೆ, ನಮ್ಮ ಕನ್ನಡ ಸಂಘಟನೆ ಹೇಗಂತ ಹೇಳಿದ್ರೆ ಯಾವುದೇ ರೀತಿಯಾದ ಜಾತಿ ಧರ್ಮ ಭೇದ ಇಲ್ಲದಂಥ ಒಂದು ಸಂಘಟನೆ. ಇದರಲ್ಲಿ ಏನಂತ ಹೇಳಿದರೆ, ನಾವು ಮುಂಚೂಣಿಯಲ್ಲಿ ಇರ್ತಕ್ಕಂಥ ಯಾರಿದ್ದಾರೆ, ನಮ್ಮ ಸಮಾಜ ಸೇವೆಯನ್ನು ಯಾರು ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾರು ಮುಂಚೂಣಿಯಲ್ಲಿ ಇರ್ತಾರೆ, ಇಂಥವ್ರನ್ನ ನಾವು ಗುರುತಿಸಿ ಅವರಿಗೆ ನಾವು ಒಂದು ಪ್ರಶಸ್ತಿಯನ್ನು ಕೊಡಮಾಡಬೇಕಂತ ಹೇಳಿ ನಮ್ಮ ಏನು ಅಧ್ಯಕ್ಷರು ಹೇಳಿದ್ದಾರೆ. ಅದರ ಪ್ರಕಾರ ನಾವೆಲ್ಲರೂ ಕೂಡ ಸೇರಿ, ನಮ್ಮ ಇಡೀ ಉಡುಪಿ ಜಿಲ್ಲೆ ಎಲ್ಲರೂ ಕೂಡ, ಸರ್ವ ಸದಸ್ಯರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಸರ್ವಾನುಮತದಿಂದ ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಮೊದಲ ಹೆಸರು ಬಂದಿರುವಂಥದ್ದೇ ನಮ್ಮ ದಸ್ತಗಿರಿ ಸಾಹೇಬರು ಕಂಡ್ಲೂರವರು. ಇವರು ಹೇಗೆ ಅಂತ ಹೇಳಿದರೆ, ಈ ಕೆಲವೊಂದು ಇವರು ಕೂಡ ಸಮಾಜ ಸೇವೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕೆಲವೊಂದು ಆಸಕ್ತರು ಯಾರಿದ್ದಾರೆ ಅವರನ್ನು ನಾವು ಕಂಪ್ಲೀಟಾಗಿ ಅವರು ಅದನ್ನು ನೋಡಿಕೊಂಡು ಮಾಡಿಕೊಂಡು ಅವರಿಗೆ ಬೇಕಾದಂಥ ಕೆಲವೊಂದು ದಿನಸಿ ಐಟಮ್ಗಳಿರ್ಬೋದು ಅಥವಾ ಇನ್ನಿತರ ಕೆಲವೊಂದು ಅವರಿಗೆ ಬೇಕಾದಂಥ ಕೆಲವೊಂದು ಇವಾಗ ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ ಬರ್ತದೆ ಅಂತ ಬರ್ತದೆ, ಅದಕ್ಕೆಲ್ಲದಕ್ಕೂ ಕೂಡ ಅವರು ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಮ್ಮ ದಸ್ತಗಿರಿ ಸಾಹೇಬ್. ಹಾಗಾಗಿ ನಾವು ಅವರನ್ನೇ ಮುಂಚೂಣಿ ಎಲ್ಲರದ್ದು ಸರ್ವಾನುಮತದಿಂದ ಅವರನ್ನು ನಾವು ಆಯ್ಕೆ ಮಾಡಿಕೊಂಡು ಇವಾಗ ನಮ್ಮ ಒಂದು ಈ ಕರ್ನಾಟಕದಿಂದ ನಮ್ಮ ರಕ್ಷಣಾ ವೇದಿಕೆ, ಕರ್ನಾಟಕ ನಾರಾಯಣಗೌಡರ ಬಣದಿಂದ ಏನು ಈ ರಕ್ಷಣಾ ವೇದಿಕೆಯ ಒಂದು ಸಾರ್ವಭೌಮ ಪ್ರಶಸ್ತಿ ಏನು ಕೊಡಮಾಡಲಿಕ್ಕಿದೆ ಅದನ್ನು ಇದೇ ತಿಂಗಳ ಎಂಡ್ನಲ್ಲಿ ನಾವು ಕೊಡಬೇಕಂತಿದ್ದೇವೆ. ಸೊ ಅದು ಡೇಟ್ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಅವರಿಗೆ ನಾವು ಕೊಡಬೇಕು ಅಂತೇಳಿ ಸರ್ವಾನುಮತದಿಂದ ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಇದು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಒಮ್ಮತದ ಒಪ್ಪಂದ ಇದೆ, ಯಾವುದೇ ರೀತಿಯಾದಂಥ ಇದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಇವರ ಸಾಧನೆಯನ್ನು ಗುರುತಿಸ್ಕೊಂಡೇ ನಾವು ಮಾಡ್ತಿರುವಂಥದ್ದು. ಹಾಗಾಗಿ ನಾವು ನಮ್ಮ ದಸ್ತಗಿರಿಯವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೊಡಮಾಡಬಹುದಂಥ ನಮ್ಮ ನಾರಾಯಣಗೌಡರ ಆದೇಶದ ಮೇರೆಗೆ ನಮ್ಮ ಉಡುಪಿ ಜಿಲ್ಲೆಯಿಂದ ನಮ್ಮ ಕರ್ನಾಟಕದ 31 ಜಿಲ್ಲೆಯಿಂದ ಪ್ರತಿಯೊಬ್ಬ ಸಾಧಕರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಉಡುಪಿ ಜಿಲ್ಲೆಯಾದ್ಯಂತ ಹೆಸರುವಾಸಿಯಾದಂಥ ದಸ್ತಗಿರಿ ಕಂಡ್ಲೂರು ಅವರನ್ನು ನಾವು ಆಯ್ಕೆ ಮಾಡಿದ್ದು ನಮಗೆ ತುಂಬ ಸಂತೋಷವಾಗ್ತಿದೆ. ಯಾಕಂತ ಹೇಳಿದರೆ ಅವರ ಒಂದು ಸಾಧನೆಯನ್ನು ಕೇಳಿದರೆ ನಮಗೆ ತುಂಬ ಸಂತೋಷವಾಗ್ತದೆ. ಅವರ ಒಂದು ಸಮಾಜ ಸೇವೆ ಹೇಗಂತ ಹೇಳಿದರೆ, ಈ ರಂಜಾನ್ ಸಮಯದಲ್ಲಿ ಅವರು ಅಶಕ್ತ ಬಡವರಿಗೆ, ಈವಾಗಲೇ ನಮಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕಂತ ಹೇಳಿದರೆ, ಅವರು ವರ್ಷಕ್ಕೆ 300 ಕಿಟ್ಗಳನ್ನು, ಪ್ರತಿಯೊಂದು ಕಿಟ್ಟಿಗೆ 2,000 ರೂಪಾಯಿ ಅಂತೆ ಮೌಲ್ಯದ ಒಂದು 350ಕ್ಕೂ ಹೆಚ್ಚು ಕಿಟ್ಗಳನ್ನು ಬಡವರಿಗೆ ದಾನ ಮಾಡುವಂಥ ಉದಾಹರಣೆ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಹಾಗೆ ಅವರು ಇಲ್ಲಿವರೆಗೆ ಹಲವಾರು ಸಮಾಜ ಸೇವೆಗಳನ್ನು ಮಾಡಿದವರು. ಈ ಕಂಡ್ಲೂರಲ್ಲಿ ಸತತ 3 ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಇವರ ಒಂದು ಸಮಾಜ ಸೇವೆಯನ್ನು ಹೇಳಲಿಕ್ಕೆ ನಮಗೆ ಇನ್ನೂ ಹಲವಾರು ವಿಚಾರಗಳಿದೆ. ಅಂಥ ಒಂದು ಸಾಧಕ ವ್ಯಕ್ತಿಯನ್ನು ಇವತ್ತು ನಾವು ಉಡುಪಿ ಜಿಲ್ಲೆಯಿಂದ ಆಯ್ಕೆ ಮಾಡಿದ್ದು ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಹಾಗೆಯೇ ಅವರು ಕೂಡ ನಾವೊಂದು ಕೇಳಿಕೊಂಡಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡಿದ್ದು, ಅದರ ಬಗ್ಗೆಯೂ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ನಾಗರಾಜ್ ಕೆಂಚೂರು ಅಂತ ಹೇಳ್ಕೊಂಡು, ಬಹುಶಃ ಇವತ್ತು ನಮ್ಮ ಊರಿಗೆ ನಾರಾಯಣಗೌಡ ಬಣದವರಿಂದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಪೂಜಾರಿ ಅವರು ಈ ಒಂದು ಭಾಗಕ್ಕೆ ಆಗಮಿಸಿ, ಹಾಗೆ ಈ ಭಾಗದಲ್ಲಿ ಇವತ್ತು ಕನ್ನಡಪರ ಸಂಘಟನೆ ಕೊಡಮಾಡುವಂಥ ಈ ಒಂದು ರಾಜ್ಯದ ಒಂದು ಪ್ರಶಸ್ತಿಯನ್ನು ನಮ್ಮ ಈ ಭಾಗದ ಸರ್ದಾರ್ ಸಾಹೇಬರಿಗೆ ದಸ್ತಗಿರಿ ಕರ್ನಾಟಕ ಸಾರ್ವಭೌಮ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥ ನಮ್ಮ ಹಿರಿಯರು ಮತ್ತು ಸಮಾಜದ ಅತ್ಯುನ್ನತದ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ದಸ್ತಗಿರಿ ಸಾಹೇಬ್ರವರಿಗೆ ಕೊಡಮಾಡುವಂಥ ಈ ಪ್ರಶಸ್ತಿ ಬಹುಶಃ ನಮ್ಮೆಲ್ಲರಿಗೂ ಭಾಳ ಹೆಮ್ಮೆ ತಂದಿದೆ. ಬಹುಶಃ ಮುಂದೆ ಇಂಥ ಪ್ರಶಸ್ತಿಯನ್ನು ಪಡೆದರಲ್ಲಿ ಅವರು ಇನ್ನು ಹೆಚ್ಚಿನ ಜನರಿಗೆ ಸೇವೆಯನ್ನು ಕೊಡುವಂಥದ್ದಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ.
ನಿಜವಾಗಿಯೂ ಹೆಮ್ಮೆಯ ಕ್ಷಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಜಿಲ್ಲಾಧ್ಯಕ್ಷರು ಪ್ರಭಾಕರ್ ಪೂಜಾರಿ ಅವರಿರ್ಬೋದು, ಕುಂದಾಪುರ ತಾಲೂಕು ಅಧ್ಯಕ್ಷರು, ಬೈಂದೂರು ತಾಲೂಕು ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಒಮ್ಮತದಿಂದ ನನಗೆ ಭಾಳ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ಹುಟ್ಟು ಬೆಳೆದಂಥ ಈ ಊರಿನ ಒಂದು ಶ್ರೇಷ್ಠ ವ್ಯಕ್ತಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇಂಥ ಒಂದು ಗೌರವವನ್ನು ಕೊಡುತ್ತಿದೆ. ಇಂತಹ ಗೌರವ ಕರ್ನಾಟಕ ರಕ್ಷಣಾ ವೇದಿಕೆಯ ಕೆಲಸ ಕಾರ್ಯಗಳಿಗೆ ನಾವು ಸದಾ ಚಿರಋಣಿಯಾಗುತ್ತೇವೆ. ಸಿರಿಗನ್ನಡಂ ಗೆಲ್ಗೆ.